Hello. ರಘುಕುಲ ತಿಲಕನಾಗಿ ದಶರಥ ಮತ್ತು ಕೌಸಲ್ಯರ ಮುದ್ದು ಕುಮಾರನಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಪರಮ ಪುರುಷೋತ್ತಮ ಜಗತ್ತಿನ ಮಹಾದೇವರು ಶ್ರೀ ರಾಮಚಂದ್ರನ ಜನನವಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಗುರುಗಳ ಮಾತನ್ನು ಸಾಧು ತಪ್ಪದೆ ಪಿತೃವಾಕ್ಯ ಮಾತೃವಾಕ್ಯ ಗುರುವಾಕ್ಯಗಳನ್ನು ಪಾಲಿಸಿದವನು ನಮ್ಮ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನು ಬಾಲ್ಯದಿಂದ ಯೌವನಾವಸ್ಥೆಗೆ ಬಂದು ಜನಕರಾಯನು ತನ್ನ ಮಗಳಾದ ಜಾನಕಿಗೆ ಸ್ವಯಂವರವನ್ನು ಏರ್ಪಡಿಸಿದನು. ಆ ಸ್ವಯಂವರಕ್ಕೆ ರಾವಣ ಮತ್ತು ಪರಿವಾರ, ಶ್ರೀರಾಮಚಂದ್ರ ಮತ್ತು ಪರಿವಾರದ ಆಗಮನವಾಗುತ್ತದೆ. ಯಾರು ಶಿವನ ಮಹಾಧನುಸ್ಸನ್ನು ಎತ್ತಿ ಪೇರಿಸಿ ಹೊಡೆಯುತ್ತಾರೋ ಅವರಿಗೆ ತನ್ನ ಮಗಳಾದ ವೈದೇಹಿಯನ್ನು ಕೊಟ್ಟು ಮದುವೆ ಮಾಡುವುದೇ ಈ ಪಂಥದ ಮಹಾಪರಾಕ್ರಮಿ ಶಿವಭಕ್ತನೂ ಆದಂತಹ ರಾವಣನು ಈ ಮಹಾಶಿವಧನಸ್ಸನ್ನು ಎತ್ತೇ ಬಿಡುವೆನೆಂಬ ಅಹಂಕಾರದಿಂದ ಪ್ರಯತ್ನವನ್ನು ಮಾಡುತ್ತಾನೆ. ಆದರೆ ಅದರಲ್ಲಿ ವಿಫಲನಾಗಿ ಮೊಗಮಂಗವನ್ನು ಅನುಭವಿಸುತ್ತಾನೆ. ಸೌಮ್ಯನಾದ ಶ್ರೀರಾಮನು ಶಿವಧನಸ್ಸಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಹುಲ್ಲಿನ ತರಗಲಿಯಂತೆ ಸೇರಿಸಿ ಆ ಬಿಲ್ಲನ್ನು ಕೋಣಿಸಿ ಮುರಿದು ಹಾಕುತ್ತಾನೆ. ಆಗ ಕರತಾರಣವನ್ನು ಮಾಡಿ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ವಿವಾಹ ಮಾಡಿಕೊಡುತ್ತಾರೆ. ಇದೇ ಸೀತಾ ಕಲ್ಯಾಣ, ಶ್ರೀರಾಮ ಕಲ್ಯಾಣ, ಜಗದ ಪವಿತ್ರವಾದ ಕಲ್ಯಾಣ, ಸೀತಾರಾಮ ಕಲ್ಯಾಣ. ಇತ್ತ ದಶರಥನು ತನ್ನ 3 ಪತ್ನಿಯರೊಂದಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯ ಆಗಮನಕ್ಕಾಗಿ ಕಾದಿರುತ್ತಾರೆ. ನವವಧುವರರನ್ನು ಆರತಿಯನ್ನು ಇಟ್ಟು ಮಂಗಳ ತಿಲಕವನ್ನಿಟ್ಟು ಸ್ವಾಗತವನ್ನು ಕೋರುತ್ತಾರೆ. ಇದೇ ಸಂತೋಷದ ಸಮಯದಲ್ಲಿ ದಶರಥನು ಇನ್ನು ಮುಂದೆ ಶ್ರೀರಾಮಚಂದ್ರನೇ ಅಯೋಧ್ಯೆಯ ಮಹಾರಾಜನಾಗಿರುತ್ತಾನೆ ಎಂದು ಘೋಷಣೆ ಮಾಡುತ್ತಾರೆ. ಎಲ್ಲೆಡೆಯೂ ಸಂತೋಷದ ಕರತಾಡನವಾಗುತ್ತದೆ. ಇತ್ತ ಕೈಕೆಯ ದಾಸಿ ಮಂತರೆಯು ನಿನಗೇನು ಬುದ್ಧಿ ಕೆಟ್ಟಿದೆಯೇ? ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಮಗ ಭರತನ ಗತಿಯೇನು ಎಂದು ಚಾಡಿಸುತ್ತಾಳೆ. ಹೋಗು, ದಶರಥನಲ್ಲಿ ನಿನಗೆ ನೀಡಿದ ವರವನ್ನು ಕೇಳು ಎಂದು ಪ್ರೇರೇಪಿಸುತ್ತಾಳೆ. ಅಂತೆಯೇ ಕೈಕೆಯು ದಶರಥನಲ್ಲಿಗೆ ಬಂದು ಏನು ಬೇಕೆಂದು ಕೇಳಲು ನೀವು ನನಗೆ ನೀಡಿದ ವರವನ್ನು ನೀಡುವಿರಾ ಎಂದು ಕೇಳುತ್ತಾಳೆ. ಏನು ಬೇಕಾದರೂ ಕೇಳು ಎಂದಾಗ ಮೊದಲನೆಯದಾಗಿ ಶ್ರೀರಾಮಚಂದ್ರನಿಗೆ 14 ವರ್ಷಗಳ ವನವಾಸ, ಎರಡನೆಯದಾಗಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳುತ್ತಾಳೆ. ಆಗದಿರು ಎಂದಾಗ ಮಾತು ಕೊಟ್ಟಿದ್ದೀರಿ, ವಚನಭ್ರಷ್ಟರಾಗುವಿರಿ ಎಂದು ಹೇಳಿ ಹೊರಡುತ್ತಾಳೆ. ಇದರಿಂದ ಚಿಂತಾಕ್ರಾಂತನಾದ ದಶರಥನು ಶೋಕದಲ್ಲಿ ಮುಳುಗುತ್ತಾನೆ. ಇತ್ತ ರಾಮ, ಲಕ್ಷ್ಮಣ, ಸೀತೆಯರು ನಾರುಡಿಗೆಯಲ್ಲಿ ಬಂದು ಪಿತನಿಗೆ ನಮಸ್ಕಾರವನ್ನು ಮಾಡಿ ವನವಾಸಕ್ಕೆ ತೆರಳಲು ಸಿದ್ಧರಾಗುತ್ತಾರೆ. ಒಲ್ಲದ ಮನಸ್ಸಿನಿಂದ, ಪಿತೃ ಶೋಕದಿಂದ ದಶರಥನು ರಾಮ, ಲಕ್ಷ್ಮಣ, ಸೀತೆಯರಿಗೆ ಆಶೀರ್ವಾದವನ್ನು ಮಾಡಿ ಕಾನನಕ್ಕೆ ಕಳಿಸಿಕೊಡುತ್ತಾನೆ. ಇದೇ ಶೋಕದಲ್ಲಿ, ಪಿತೃ ಶೋಕದಲ್ಲಿ ದಶರಥನು ಮರಣವನ್ನು ಹೊಂದುತ್ತಾನೆ. ಇತ್ತ ರಾಮ, ಲಕ್ಷ್ಮಣ, ಸೀತೆಯರು ವನವಾಸದಲ್ಲಿ ತಮ್ಮ ಕಾನನ ವಾಸವನ್ನು ಪ್ರಾರಂಭಿಸುತ್ತಾರೆ. ಇದೇ ಸಂದರ್ಭದಲ್ಲಿ ರಾವಣನ ತಂಗಿಯಾದ ಚಂದ್ರಲಕ್ಷ್ಮಿಯು ಬಂದು ರಾವಣನ
ರೂಪ ಲಾವಣ್ಯವನ್ನು ಕಂಡು ಎಷ್ಟು ಸುಂದರನು ಇವನನ್ನು ನಾನು ಮದುವೆಯಾಗುತ್ತಾನೆ ಎಂದು ರಾಮನನ್ನು ಕೇಳುತ್ತಾಳೆ. ರಾಮ ಯಾರು ನೀನು ಎಂದು ಕೇಳಲು, ನಾನು ದಶಾನನಾದ ರಾವಣನ ತಂಗಿ ಚಂದ್ರನಕಿ, ನೀನು ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳಿದಾಗ, ಇಲ್ಲ ಆಗುವುದಿಲ್ಲ, ನಾನು ಏಕರತ್ನಿ ಪ್ರದರ್ಶನೆಂದು ಹೇಳುತ್ತಾನೆ. ನೀನು ನನ್ನ ಮದುವೆಯಾಗಲೇಬೇಕೆಂದಾಗ ಲಕ್ಷ್ಮಣನಿಗೆ ಶೂರ್ಪಣಖಿಯ ಮೂಗನ್ನು ಕತ್ತರಿಸಲು ತಿಳಿಸುತ್ತಾನೆ. ಇದರಿಂದ ಕೋಪಗೊಂಡ ಶೂರ್ಪಣಖಿಯು ತಕ್ಕ ಶಾಸ್ತಿಯನ್ನು ಮಾಡಿಸುವುದಾಗಿ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಇದೇ ಸಂದರ್ಭದಲ್ಲಿ ಕಾನದಲ್ಲಿ ಇದ್ದಂತಹ ರಾಮ ಲಕ್ಷ್ಮಣರಲ್ಲಿಗೆ ಭರತನು ಬಂದುತ್ತಾ, ಅಣ್ಣ ನೀನು ಇಲ್ಲದ ಅಯೋಧ್ಯೆ ನನಗೆ ಬೇಡ, ನೀನು ಬಂದು ಬಿಡು ಎಂದಾಗ ತಂದೆಯವರಿಗೆ ಮಾತು ಕೊಡುತ್ತೇನೆ ತಪ್ಪಲಾರೆ ಎನ್ನುತ್ತಾನೆ. ಆದರೆ ನಿನ್ನ ಪಾದರಕ್ಷಣೆಯಾಗೂ ನೀಡು, ಸಿಂಹಾಸನದ ಮೇಲೆ ಇಟ್ಟು ರಾಜ್ಯಭಾರ ಮಾಡುತ್ತೇನೆ ಎನ್ನುತ್ತಾನೆ. ಅಂತೆಯೇ ರಾಮನು ತನ್ನ ಪಾದರಕ್ಷೆಯನ್ನು ಭರತನಿಗೆ ನೀಡುತ್ತಾನೆ. ಇದೇ ಸಂದರ್ಭದಲ್ಲಿ ಇತ್ತ ಲಂಕೆಯಲ್ಲಿ ಚತುರಾನನ ದಶಾನನ ಮಹಾಪರಾಕ್ರಮಿ ಅಸುರಾಧಿಪತಿ ರಾವಣನು ತಮ್ಮ ರಾಜ್ಯಭಾರ ಮಾಡುತ್ತಿರಲು ಶೂರ್ಪಣಖಿಯು ಬಂದು ರಾಮ ಲಕ್ಷ್ಮಣನ ಮೇಲೆ ಚಾಡಿಯನ್ನು ಹೇಳುತ್ತಾಳೆ. ಇದರಿಂದ ಕೋಪಿತನಾದ ರಾವಣನು ರಾಮ ಲಕ್ಷ್ಮಣನ ಮೇಲೆ ಸೇರನ್ನು ತೀರಿಸಿಕೊಳ್ಳಲು ಮುಂದಾಗುತ್ತಾನೆ. ಮಹಾ ಶಿವಭಕ್ತನು ದೈವಭಕ್ತನು ಆದರೂ ರಾವಣ ವಿಷ್ಣು ದ್ರೋಹಿಯಾಗಿ ದೈವ ದ್ರೋಹಿಯಾಗುತ್ತಾನೆ. ಇದೇ ವಿಧಿಲಿಖಿತ. ಕಾನನದಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದ ರಾಮ ಲಕ್ಷ್ಮಣರಲ್ಲಿಗೆ ಮಾರೀಚನೆಂಬ ರಾಕ್ಷಸನನ್ನು ಜಿಂಕೆಯ ವೇಷದಲ್ಲಿ ಕಳಿಸುತ್ತಾನೆ ರಾವಣ. ಇದು ಮಾಯಾಮೃಗ, ಮಾಯಾ ಜಿಂಕೆ. ಇದರ ಚೆಲುವಿಗೆ ಸೋತಂತಹ ಸೀತೆಯು ಅದನ್ನು ಹಿಡಿಯಲು ಹೋಗುತ್ತಾಳೆ. ಸಾಧ್ಯವಾಗದಿದ್ದಾಗ ರಾಮನಲ್ಲಿಗೆ ಆ ಜಿಂಕೆ ನನಗೆ ಬೇಕು ಎನ್ನುತ್ತಾಳೆ. ಬೇಡ, ಅದು ಮಾಯಾ ಜಿಂಕೆ ಎಂದರೂ ಕೇಳದೆ ಬೇಕೇ ಬೇಕೆಂದು ಹಠ ಹಿಡಿಯುತ್ತಾಳೆ. ಆ ಮಾಯಾ ಜಿಂಕೆಯ ಬೆನ್ನೇರಿ ರಾಮನಿಗೆ ಸೀತೆಯ ಜವಾಬ್ದಾರಿಯನ್ನು ನೀಡಿ ಲಕ್ಷ್ಮಣನಿಗೆ ಹೊರಡುತ್ತಾನೆ ಶ್ರೀರಾಮ. ಕಾನನದಲ್ಲಿ ಮಾಯಾಮೃಗದ ಬೇಟೆ, ದೇವರಾದರೂ ವಿಧಿಯ ಜಾಲಕ್ಕೆ ಸಿಲುಕಿದ ಶ್ರೀರಾಮ. ಮಹಾಪರಾಕ್ರಮಿ ಬಿಲ್ಲಾಳನು ರಾಮಬಾಣವನ್ನು ಹೊಂದಿರುವಂತಹ ರಘುಕುಲ ವಂಶಸ್ಥನೂ ಆದಂತಹ ರಾಮನು ಮಾಯಾಮೃಗದ ಬೇಟೆಯಲ್ಲಿದ್ದಾನೆ. ಕಾನನದಲ್ಲೆಲ್ಲ ಹುಡುಕುತ್ತಿದ್ದಾನೆ, ಆದರೂ ಮಾಯಾಮೃಗ ಸಿಗುತ್ತಿಲ್ಲ. ಮಾಯೆಯ ಜಾಲದಲ್ಲಿ ರಾಮ ಸಿಲುಕಿದ್ದಾನೆ. ಪುರುಷೋತ್ತಮ ಮಹಾಪರಾಕ್ರಮಿ. ಇವನ ಕಣ್ಣಿಗೆ ಮಾಯಾಜಿಂಕೆ ಕಾಣುತ್ತಾನೆ. ಅದಕ್ಕೆ ಬಾಣವನ್ನು ಬಿಡಲು ಸೀತಾ ಲಕ್ಷ್ಮಣ ಎಂದು ರಾಮನ ಧ್ವನಿಯಲ್ಲಿ ಕೂಗುತ್ತದೆ ಮಾಯಾಜಿಂಕೆ. ಸೀತೆ ಲಕ್ಷ್ಮಣನಿಗೆ ಅಣ್ಣನನ್ನು ಕಾಪಾಡಲು ಹೇಳುತ್ತಾಳೆ. ಹೋಗುವುದಿಲ್ಲವೆಂದಾಗ ನನ್ನ ಮೇಲೆ ಆಣೆ ಎಂದಾಗ ಲಕ್ಷ್ಮಣನು ವಿಧಿಯಿಲ್ಲದೆ ಲಕ್ಷ್ಮಣ ರೇಖೆಯನ್ನು ಹಾಕಿ ಇದನ್ನು ದಾಟಬೇಡಿ ಎಂದು ತಿಳಿಸಿ ರಾಮನ ದನಿಯನ್ನು ಆರಿಸಿ ಹೊರಡುತ್ತಾನೆ. ಇದೇ ಸಮಯವನ್ನು ವಂಚಿ ಹಾಕಿ ಕಾಯುತ್ತಿದ್ದಲ್ಲ ರಾವಣನು ಸನ್ಯಾಸಿಯ ವೇಷದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಎಂದನು ಸೀತೆ ಭಿಕ್ಷೆ ಕೊಡಲು ಮುಂದಾಗುತ್ತಾನೆ. ಆಗ ತನ್ನ ನಿಜ ರೂಪವನ್ನು ತೋರಿಸಿ ಹೊರಬರಲು ಹೇಳುತ್ತಾನೆ.
ಸಮೇತವಾಗಿ ಎಳೆದು ಒಯ್ಯುತ್ತಾನೆ ರಾವಣನು. ಇದು ಕೂಡ ವಿಧಿಲಿಖಿತವೇ. ಮಹಾಬ್ರಾಹ್ಮಣನು ಆದಂತಹ ಸೀತೆಯನ್ನು ಅಪಹರಿಸುತ್ತಾನೆ ರಾವಣ. ಜಟಾಯುವನ್ನು ರಾವಣನು ಕತ್ತರಿಸಿ ಮುಂದೆ ಸಾಗುತ್ತಾನೆ. ಹಿಂತಿರುಗಿ ಬಂದ ರಾಮಲಕ್ಷ್ಮಣರಿಗೆ ಜಟಾಯುವು ರಾವಣನು ಸೀತೆಯನ್ನು ಒತ್ತಿ ಹೋಗುವ ಸಂದೇಶವನ್ನು ತಿಳಿಸುತ್ತದೆ. ಇತ್ತ ಕಾನನದಲ್ಲಿ ಮಹಾರಾಮಭಕ್ತನು ಅಂಜನಾ ಸುತನು ಮಾರುತಿಯು ತಪಗೈಯುತ್ತಿದ್ದಾನೆ. ತನ್ನ ಪ್ರಭು ಶ್ರೀರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದಾನೆ. ರಾಮ, ಶ್ರೀರಾಮ, ರಘುರಾಮ, ರಾಮನೇ ಎನ್ನ ತಂದೆ, ರಾಮನೇ ಎನ್ನ ತಾಯಿ, ರಾಮನೇ ತನ್ನ ಬಂಧು ಬಳಗ, ರಾಮನೇ ಎನ್ನ ಸಕಲ ಸರ್ವಸ್ವ ಎಂದು ಆಂಜನೇಯನು ಪ್ರಭು ಶ್ರೀರಾಮನ ಬರುವಿಗಾಗಿ ಕಾಯುತ್ತಿದ್ದಾನೆ ಕಾನನದಲ್ಲಿ. ಒಂದೇ ಯುಗದಲ್ಲಿ ಹರಿಹರರ ಸಮಾಗಮ. ಆಂಜನೇಯನು ಶಿವಾಂಶ ಸಂಭೂತನು. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಸೂರ್ಯನನ್ನೇ ಮಾವಿನ ಹಣ್ಣೆಂದು ಭಾವಿಸಿ ಅದನ್ನು ಹಿರಿಯಲಿ ಹೋದಂತಹ ಪರಾಕ್ರಮಿ ನಮ್ಮ ಹನುಮಂತ. ಹರಿಭಾಜನ ಹರಿಭಾಜನ ಮದ ಭಾಜನ ದಶಮುಖ ಕಂಪಣ ಜಯ ಕೇತನ ಜಯ ಜಯ ಕೇತನ ಜಯ ಭಯ ಪ್ರಾಪುನ ಜಯ ಮಿಡದಾಪುಗನಿ. ಇತ್ತ ಕಾನನಕ್ಕೆ ರಾಮನ ಆಗಮನವಾಗಿ ಹನುಮನನ್ನು ಗುರುತಿಸಿ ರಾಮ ಹನುಮ ಎಂದು ಕೂಗಿದಾಗ ನನ್ನ ಪ್ರಭು ಶ್ರೀರಾಮ ಬಂದನೆಂದು ರಾಮನು ಶರಣು ಹೋಗಿ ಆಲಿಂಗನವನ್ನು ಮಾಡುತ್ತಾನೆ. ರಾಮ ಹನುಮರ ಸಮಾಗಮ ಏನು ಕಾರಣವೆಂದಾಗ ಮಹಾರಾಕ್ಷಸನು ರಾವಣನು ಸೀತೆಯನ್ನು ಒಯ್ಯುತ್ತಿದ್ದಾನೆ. ಸೀತೆಯನ್ನು ಕಾಪಾಡಬೇಕು ಎಂದಾಗ ಆಗಬಹುದು ಎಂದಾಗ ಈ ಮಹಾ ಸಮುದ್ರವನ್ನು ಹಾರಿ ಸೀತೆಯ ಸುಳಿವನ್ನು ತಿಳಿಯುವುದು ಹೇಗೆ ಎಂದು ಕೇಳಿದಾಗ ಆಂಜನೇಯನು ವಾಯುಪುತ್ರನು ವಾಯುವಿನಲ್ಲಿ ಸಂಚಾರ ಮಾಡಿ ಸೀತೆಯ ಇರುವಿಕೆಯನ್ನು ಪತ್ತೆ ಹಚ್ಚಲು ಹೋಗುತ್ತಾನೆ ನಮ್ಮ ಹನುಮನು. ರಾಮ ಬಂದು ಸೀತೆಗೆ ನಮಸ್ಕರಿಸಿದಾಗ ಯಾರು ನೀನೆಂದು ಕೇಳುತ್ತಾಳೆ. ನಾನು ರಾಮಭಟ್ಟ ಹನುಮನೆಂದು ತಿಳಿಸಲು ಏನು ಕೆಲಸ ಎಂದಾಗ ನಿಮ್ಮ ಇರುವಿಕೆಯನ್ನು ತಿಳಿಸಲು ಪ್ರಭು ಶ್ರೀರಾಮನನ್ನು ಕಳಿಸಿದ್ದಾನೆ ಎನ್ನುತ್ತಾನೆ. ಬಂದು ಬಿಡಿ ಎಂದಾಗ ರಾಮ ಬರುವವರೆಗೂ ನಾನು ಬರಲಾರೆ, ಈ ನನ್ನ ಸುಳುವಿಗಾಗಿ ಚೂಡಾಮಣಿಯನ್ನು ನೀಡು ಎಂದು ನೀಡುತ್ತಾಳೆ ಸೀತಾಮಾತೆ. ಸೀತೆಯ ಸುಳುವನ್ನು ಪಡೆದು ಹನುಮನು ರಾಮನಿರುವಲ್ಲಿಗೆ ಹೊರಡುತ್ತಾನೆ. ರಾಮನಿಗೆ ಹನುಮನು ಚೂಡಾಮಣಿಯನ್ನು ನೀಡಿ ಸೀತೆಯ ತಿಳಿವನ್ನು ತಿಳಿಸಿದಾಗ ರಾಮನು ಈಗಲೇ ರಾವಣನ ಮೇಲೆ ಯುದ್ಧವನ್ನು ಮಾಡಿ ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಎಂದು ತಿಳಿಸುತ್ತಾನೆ. ಆಗ ಕಪಿ ಸೈನ್ಯವು ಸೇರಿ ಕಲ್ಲು ಬಂಡೆಗಳಿಂದ ಜೈ ಶ್ರೀರಾಮ್ ಎಂದು ಹೇಳಿ ಅವುಗಳನ್ನು ಇಡಲು ಬಂಡೆಗಳೆಲ್ಲ ಸಮುದ್ರದ ಮೇಲೆ ತೇಲುತ್ತದೆ. ಇದೇ ಜಗದ ಮೊದಲ ಸೇತುವೆ. ಮೊದಲ ಅಭಿಯಂತರರು ನಮ್ಮ ಕಪಿಗಳು. ಈ ಕಲ್ಲಿನ ಸೇತುವೆ ಮೇಲೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಕಪಿ ಸೈನ್ಯವು ಲಂಕೆಗೆ ಹೊರಡುತ್ತದೆ ರಾವಣನ ಮೇಲೆ ಯುದ್ಧವನ್ನು ಮಾಡಲು. ಇತ್ತ ಲಂಕೆಯಲ್ಲಿ ದಶಾನನ ರಾವಣನ ಮಧ್ಯೆ ಮತ್ತು ಜಗದ ಪುರುಷೋತ್ತಮ ರಾಮನ ಮಧ್ಯೆ ಯುದ್ಧವನ್ನು ಮಾಡಿ ಕೊನೆಗೆ ಎಲ್ಲರೂ ಹತನೀಗಿದ್ದಾಗ ರಾಮನು ಪರಮ ಪವಿತ್ರವಾದಂತಹ ರಾಮ ಬಾಣವನ್ನು ಹೂಡಿ ರಾವಣನನ್ನು ಸಂಹಾರ ಮಾಡುತ್ತಾನೆ. ಮತ್ತೆ ರಾವಣನು ಪ್ರಭುವಿನ ಪಾದವನ್ನು ಸೇರುತ್ತಾನೆ. ರಾವಣನಿಗೆ ಮುಕ್ತಿ ಆಂಜನೇಯನು ಸೀತಾಮಾತೆಯನ್ನು ಪಡೆದು ಬಂದು ರಾಮನಿಗೆ ಸೇರಿಸುತ್ತಾಳೆ. ಮತ್ತೆ ಸೀತಾಮಾತೆ ಶ್ರೀರಾಮಚಂದ್ರನನ್ನು ಸೇರುತ್ತಾಳೆ. ಇದೇ ಸಂಪೂರ್ಣ ರಾಮಾಯಣ. ಇದೇ ರಾಮ ಸೀತೆಯರ ಆಯಣ.
ಪೂಜಿಸೋಣ. बोलो श्री रामचंद्र के, सीता माता के, आंजनेय स्वामी के